ಎಷ್ಟು ವೆಯ್ಟ್ ನನ್ನ ಬಾಡಿಗೆ ಸೂಕ್ತ ಅಂತ ಕಂಡುಹಿಡಿಯೋದು ಹೇಗೆ? ನೋಡಿ, ಇದಕ್ಕೆ ನೀವು ನಿಮ್ಮ ಟ್ರೈನರ್ ಹೆಲ್ಪ್ ತಗೊಬೇಕಾಗತ್ತೆ. ಸೊ ಫಸ್ಟ್ ನೀವು ಎಷ್ಟು ಎತ್ತಬೇಕು ಅನ್ನೋದು ನಿಮ್ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ ನನಗೆ ಜಾಸ್ತಿ ಬಲ್ಕ್ ಆಗೋದು ಬೇಡ, ಸ್ಲಿಮ್ ಆಗೇ ಇರಬೇಕು, ಬಟ್ ಒಂದ್ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂದಾಗ ನಿಮ್ ಗೋಲ್, ನಿಮ್ ರೆಪ್ಟಿಷನ್ಸ್ ಚೇಂಜ್ ಆಗುತ್ತೆ. ಅದೇ ನಾನು ತುಂಬಾ ಹೆವಿ ಲಿಫ್ಟ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಅಲ್ಲೂ ಇರಬೇಕು ಅಂತ ಹೇಳಿದಾಗ ರೆಪ್ಟಿಷನ್ ಚೇಂಜ್ ಆಗುತ್ತೆ. ನೀವೇನಾದ್ರು ಹೆವಿ ಲಿಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ರೆಪ್ಟಿಷನ್ಸ್ ಕಮ್ಮಿ ಇರುತ್ತೆ, 1 ರಿಂದ 8 ರೆಪ್ಟಿಷನ್ ಒಳಗೆ ಮಾಡ್ಕೊಂತೀವಿ. ಅದೇ ಬಾಡಿ ಬಿಲ್ಡಿಂಗ್ ಗೆ ಜನರಲಿ 8 ರಿಂದ 12 ರೆಪ್ಟಿಷನ್ ಇಸ್ ದಿ ರೇಂಜ್. ಜಾಸ್ತಿ ಬಲ್ಕ್ ಬೇಡ, ಸ್ಲಿಮ್ ಆಗೇ ಇರಬೇಕು, ಬಟ್ ಒಂದ್ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತ ಹೇಳಿದಾಗ 12 ರಿಂದ ಜಾಸ್ತಿ ರೆಪ್ಟಿಷನ್ ಮಾಡ್ಕೊಂಡು ಹೋಗ್ತೀವಿ. ನಾನು ಒಂದು 12 ರೆಪ್ಟಿಷನ್ ಅಂತ ಗೋಲ್ ಇಟ್ಕೊಂಡಿದ್ದೀನಿ. ಈ 12 ರೆಪ್ಟಿಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಒಂದ್ 2-3 ರೆಪ್ಟಿಷನ್ ಕಷ್ಟ ಆಗ್ಬೇಕು ನನಗೆ ಪುಷ್ ಮಾಡೋದಕ್ಕೆ. ಸೊ 10 ರೆಪ್ಟಿಷನ್ ಓಕೆ ಮಾಡಿದೆ, ಇವಾಗ 11ನೇ ರೆಪ್ಟಿಷನ್ ಸ್ವಲ್ಪ ಕಷ್ಟ ಇದೆ, 12ನೇ ರೆಪ್ಟಿಷನ್ ಕಷ್ಟ ಇತ್ತು, ಅವಾಗ ನಿಲ್ಲಿಸ್ದೆ. ಈ ತರ ನೀವು ಜಸ್ಟಿಫೈ ಮಾಡ್ಬೇಕು. ಸೊ ಇದನ್ನ ಮಾಡಿದಾಗ ಏನಾಗುತ್ತೆ, ಒಬ್ಬೊಬ್ಬರಿಗೆ ನೆಕ್ಸ್ಟ್ ದಿನ ಅಥವಾ ಅದರ್ ನೆಕ್ಸ್ಟ್ ದಿನ ಪೇನ್ ಬರುತ್ತೆ ಬಾಡಿಯಲ್ಲಿ. ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಈ ಮಸಲ್ಸ್ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಟೇರ್ ಇರುತ್ತೆ. ನೀವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಆ ಮಸಲ್ ಅನ್ನ ಸಣ್ಣದ ಟೇರ್ ಇರುತ್ತೆ. ನೀವು ಪ್ರೋಟೀನ್ ಅದ್ರ ಮೇಲೆ, ನಮ್ಮ ಬಾಡಿ ಪ್ರೋಟೀನ್ ಡೆಪಾಸಿಟ್ ಮಾಡ್ಬಿಟ್ಟು ಈ ತರ ಮತ್ತೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಸ್ಟ್ರಾಂಗರ್ ಫೈಬರ್ಸ್ ಬಿಲ್ಡ್ ಮಾಡುತ್ತೆ ಅದ್ರ ಪಕ್ಕ. ಸೊ ಇಟ್ಸ್ ಒನ್ ಆಫ್ ಅ ಶ್ಯೂರ್ ಶಾರ್ಟ್ ವೇ ಆಫ್ ಬಿಲ್ಡಿಂಗ್ ಬೆಟರ್ ಮಸಲ್. ಇದು ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.